ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಧು ಶಿವಣ್ಣ ಮಾತಾಡ್ತಾ ಇದ್ದೀನಿ. ಇವತ್ತು ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಾ, ಇದಕ್ಕಿಂತ ಮುಂಚೆ ಮಾರ್ಕೆಟ್ ಓಪನ್ ಆಯಿತು. ಇವತ್ತು ನಿಫ್ಟಿ 50 ಇಂಡಿಯನ್ ಮಾರ್ಕೆಟು. ಸೊ ಫಸ್ಟು 1 ನಿಮಿಷದ ಕ್ಯಾಂಡಲಲ್ಲಿ ನಾನು ಹೇಳ್ತಾ ಇದ್ದೆ ಸ್ಟಾರ್ಟ್ ಮಾಡಿ. ಅದರಲ್ಲೂ ಕೂಡ ಬೇರಿಶ್ ಮೂಮೆಂಟಲ್ಲಿ ನಾನು ಪ್ರಾಫಿಟನ್ನು ಮಾಡಿದೆ. ಮತ್ತೆ ಇವಾಗ ನಮ್ಗೆ ಇನ್ನೊಂದು ಟ್ರೇಡ್ ಸಿಕ್ಕಿದೆ ಸ್ನೇಹಿತರೆ, ಬುಲ್ಲಿಶ್ ಮೂವ್ಮೆಂಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಈ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಲ್ಲಿ ನಮ್ಮ RDS ಇಂಡಿಕೇಟರ್ ಯೂಸ್ ಮಾಡಿಬಿಟ್ಟು ನಮಗೆ ಇವಾಗ ಬ್ಲೂ ಕಲರ್ ಲೈನ್ ಬಂದ ತಕ್ಷಣ ಇಲ್ಲಿ ರೆಡ್ ಆದಮೇಲೆ ನೆಕ್ಸ್ಟು ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮೇಷನ್ ಸ್ಟಾರ್ಟ್ ಆಯಿತು. ನಾವು ಕ್ಯಾಂಡಲ್ ಸೆಕೆಂಡ್ ಕ್ಯಾಂಡಲ್ ಗ್ರೀನ್ ಕಲರ್ ನೋಡಿ, ಗ್ರೀನ್ ಕ್ಯಾಂಡಲ್ನ ಮೊದಲನೇ ಸ್ಟಾರ್ಟ್ ಆಗಿದ್ದು ಓಕೆ 24,033. ಓಕೆ, ಬಟ್ ನಾನು ಎಂಟ್ರಿ ತೊಗೊಳ್ತಾ ಇರೋದು 24,049. ಸೊ 24,049 ಹಿಡಿದು ನನಗೆ ಬೇಕಾಗಿರೋದು 30 ಪಾಯಿಂಟ್ ಅಷ್ಟೇ ಸ್ನೇಹಿತರೆ. ಸೊ ನಾನು ಕ್ಯಾಪ್ಚರ್ ಆಗ್ತಾಯಿದೆ ನೋಡಿ, ಬುಲ್ಲಿಶ್ ಹೋಗ್ತಾ ಇದೆ. ಮತ್ತು ಒಂದು ಒಳ್ಳೆ ಟ್ರೇಡ್ ಸಿಗ್ತಾ ಇದೆ ನಮಗೆ. ಆಲ್ರೆಡಿ ಪ್ರಾಫಿಟ್ ಆಗಿದೆ, 37 ಪಾಯಿಂಟ್ ಪ್ರಾಫಿಟ್ ಆಗಿದೆ ಅಲ್ಲ ಪ್ರೀವಿಯಸ್ ಟ್ರೇಡಲ್ಲಿ. ಈಗಿನ ಟ್ರೇಡಲ್ಲಿ ತಾವು ನೋಡ್ಬೋದು ನಾನು ಏನು ಎಂಟ್ರಿ ತೊಗೊಳ್ತಾಯಿನಿ ಅಕಸ್ಮಾತ್, ಯಾಕಂದರೆ ಸೆಕೆಂಡ್ ಕ್ಯಾಂಡಲಲ್ಲಿ ನಾನು ಎಂಟ್ರಿ ತೊಗೊಂಡಿದ್ದೀನಿ, ಫಸ್ಟ್ ಕ್ಯಾಂಡಲಲ್ಲಿ ತೊಗೊಳ್ತಿಲ್ಲ. ಯಾಕಂತಂದರೆ ನಾವು ಈ ಕ್ಯಾಂಡಲ್ಲು ದೂರ ಹೋಗಬೇಕು. ಇದು ಏನು ಗ್ರೀನ್ ಕಲರ್ ಕಾಣ್ತಾ ಇದೆ ನಮಗೆ ನಮ್ಮ ಇಂಡಿಕೇಟ್ರಲ್ಲಿ, ಆ ಕ್ಯಾಂಡಲ್ ಟಚ್ ಆಗಬಾರ್ದು ಗ್ರಾಫ್ಗೆ. ಸೊ ನಾವು ತೊಗೊಂಡಿರೋ ಟ್ರೇಡು 24,077 ಆ್ಯಕ್ಚುಲಿ 77 ಇನ್ನೂ ಹೋಗ್ತಾ ಇದೆ, ಬುಲ್ಲಿಶ್ ಆಗ್ತಿದೆ. ಸೊ ಮೈನಸ್ 24,000. ನನಗೆ ಬೇಕಾಗಿರೋದು 30 ಪಾಯಿಂಟ್ಸು. 25 ಇದ್ರೂ ಕೂಡ ಎಕ್ಸಿಟ್ ಆಗ್ಬೋದು. 25 to 30 ಮಿನಿಮಮ್ ನಾವು ಕ್ಯಾಚ್ ಮಾಡೋದಂತೂ ಸ್ನೇಹಿತರೆ 25 to 30 ಪಾಯಿಂಟ್ಸನ್ನು ನಾವು ಕ್ಯಾಚ್ ಮಾಡ್ತೀವಿ. ಸೊ ನೋಡಿ, ವಾಪಸ್ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾಯಿದೆ, ಅಂದರೆ ಬರೋ ಸಾಧ್ಯತೆಗಳಿದೆ. ಬಟ್ ಸ್ಟಾಪ್ ಲಾಸ್ ಆಗಿತ್ತು ಅಂದರೆ ವೆಯ್ಟ್ ಮಾಡ್ಬೋದು, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. 24,049 ಅಂದರೆ 28 ಪಾಯಿಂಟ್ಸ್ ಇವಾಗ ಕ್ಯಾಚ್ ಆಗಿದೆ ನೋಡಿ. ಆಲ್ರೆಡಿ 28 ಪಾಯಿಂಟ್ಸ್ ಕ್ಯಾಚ್ ಆಗಿದೆ. ಎಕ್ಸಿಟ್ ಮಾಡ್ಬೋದು, ಯಾಕಂದರೆ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾಯಿದೆ ಅಂದರೆ ಬೇಕಾದ್ರೆ ನೀವು ಎಕ್ಸಿಟ್ ಮಾಡ್ಕೊಳ್ಬಹುದು. ಸೊ ಈ ರೀತಿ ಯಾರಿಗಾದರೂ ನಿಮಗೆ ಎಮೋಷನ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತಂದರೆ ಎಕ್ಸಿಟ್ ಮಾಡಿಕೊಂಡು 28 ಪಾಯಿಂಟ್ಸು ಕೂಡ ನೀವು ತೊಗೊಳ್ಬೋದು. ಇಟ್ಸ್ ಅ ವೆರಿ ಗುಡ್ ಪ್ರಾಫಿಟ್. ಬಟ್ ಇನ್ನೂ ಬುಲ್ಲಿಶ್ ಇದೆ ಸ್ನೇಹಿತರೆ, ನಾನು ನೋಡ್ತಾ ಇನ್ನೂ ಮೇಲೆ ಹೋಗೋ ಸಾಧ್ಯತೆಗಳಿದೆ. ನಾವು 30 ಪಾಯಿಂಟ್ ಅಂತೂ ಸಿಕ್ಕೇ ಸಿಕ್ಕತ್ತೆ. ಈಗ ನಾನು 30 ಪಾಯಿಂಟ್ಸ್ಗೆ ಸ್ಟಾಪ್ ಲಾಸ್ ಹಾಕಿದ್ದೀನಿ. TP ಟಾರ್ಗೆಟ್ ಪ್ರೈಸ್ 1 ಕೂಡ ಹಾಕ್ಬಿಟ್ಟು 30 ಪಾಯಿಂಟ್ಸ್ಗೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ ನೋಡಿ. ಮತ್ತೆ ಮೇಲೆ ಹೋಗ್ತಾ ಇದೆ ಕ್ಯಾಂಡಲ್ಲು. ಓಕೆ, ಸೊ ನನಗೆ ಆಲ್ಮೋಸ್ಟ್ 30 ಪಾಯಿಂಟ್ಸ್ ಎಕ್ಸಾಕ್ಟ್ಲಿ ನಾನು ಕ್ಯಾಚ್ ಮಾಡ್ತಾಯಿನಿ. ಸೊ ಈಗ 24,000 ಇನ್ನೂ ಜಾಸ್ತಿನೇ ಹೋಗ್ತಾ ಇದೆ. ಫೈನಲ್ ಆಗಿ ಈ ಕ್ಯಾಂಡಲ್ ಎಲ್ಲಿವರೆಗೂ ನಮ್ಗೆ ಬೇಕಾಗಿರೋದು 24,079 ಬೇಕು. 49, 59, 69, 79. ಓಕೆ, 79ಕ್ಕಿಂತ ಜಾಸ್ತಿನೇ ಹೋಗ್ತಾ ಇದೆ. ಎಸ್ ಅಫ್ಕೋರ್ಸ್. ಹಾಂ ಸ್ನೇಹಿತರೆ, ಖಂಡಿತವಾಗ್ಲೂ ನಮಗೆ ಇಲ್ಲಿ 30 ಪಾಯಿಂಟ್ ಸಿಕ್ಕೇ ಸಿಕ್ಕುತ್ತೆ. ನಮಗೆ ಇದ್ರ ಪ್ರೀವಿಯಸ್ ಟ್ರೇಡಲ್ಲೂ ಕೂಡ ನಮಗೆ 37 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀವಿ. ಈಗ ನಮಗೆ 30 ಪಾಯಿಂಟ್ಸ್ ಅಂದರೆ ಒಂದೇ ಟ್ರೇಡು. ನಾವು ಆ್ಯಕ್ಚುಲಿ ಎಲ್ಲರಿಗೂ ಹೇಳೋದು ರೂಲ್ ಇಸ್ ಅ ರೂಲ್ ಅಂತ. ಬಟ್ ಈ ಮಾರ್ಕೆಟ್ ಮೂಮೆಂಟಲ್ಲಿ ನಮಗೆ 2 ಟ್ರೇಡ್ ಸಿಕ್ಕಿದೆ, ಬ್ಯಾಕ್ ಟು ಬ್ಯಾಕ್ ಟ್ರೇಡ್ ಸಿಗ್ತಾ ಇದೆ, ನೋಡ್ಬೋದು. ಸೊ ಈ ಥರ ಒಂದು ಇಂಡಿಕೇಟರು ಮುಖಾಂತರ ನಮಗೆ ಇಷ್ಟು ಈಸಿಯಾಗಿ ಟ್ರೇಡ್ ಮಾಡ್ಬೋದು ಅಂತಂದರೆ ನಮ್ಗೆ ಗೊತ್ತಿರಲಿಲ್ಲ. ಸೊ ಆಲ್ ಥ್ಯಾಂಕ್ಸ್ ಟು ನಮ್ಮ ಟ್ರೈನರ್ ಮೆಂಟರ್ ಮಿಸ್ಟರ್ ರಂಗನಾಥ್ ಸರ್, ಬಿಕಾಸ್ ಅವರು ಇರ್ತಕ್ಕಂಥ ಈ ಒಂದು ಇಂಡಿಕೇಟರ್ ಮುಖಾಂತರ ಈಸಿಲಿ ಜನ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ನಮ್ಮ ಗೋಲ್ಡಲ್ಲಿ ಮಾರ್ನಿಂಗು ನಮ್ಮ ಕ್ಲೈಂಟ್ ಆದಂಥ ಮೇಡಮ್ ಅವರು 13,700 ರೂಪೀಸ್ ಪ್ರಾಫಿಟನ್ನು ಮಾಡಿದ್ದಾರೆ. ಸೊ ಈಗ ನೋಡಿ, ಮತ್ತೆ ನಾವು 30 ಪಾಯಿಂಟ್ಸ್ ಬೇಕು. 30 ಪಾಯಿಂಟ್ಸನ್ನು ನಾವಿಲ್ಲಿ ಕ್ಯಾಚ್ ಮಾಡ್ತಾಯಿದ್ವಿ. 24,080 ಆಗೋಯಿತು ನೋಡಿ. 24,080 ಟಚ್ ಆಯ್ತು ಇಲ್ಲಿ. ಸೊ ಮೈನಸ್ ನಂದು 24,049. ಓಕೆ, ಸೊ 24,049. ಸೊ ಇಲ್ಲಿಗೆ ಎಷ್ಟು ಪಾಯಿಂಟ್ ಆಯಿತು ಸ್ನೇಹಿತರೆ? ತಾವು ನೋಡ್ತಾ ಇರೋ ಲೈವಲ್ಲಿ 30 ಪಾಯಿಂಟ್ ಕ್ಯಾಚ್ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್.